ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ತಮ್ಮಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸಬೇಕಾಗಿದೆ. ಆನ್ಲೈನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಘಟಕಗಳ ಚುನಾವಣೆ ನಡೀತಾ ಇದೆ, ಮೆಂಬರ್ಶಿಪ್ ನಡೀತಾ ಇದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ನನ್ನ ಕಡೆಯಿಂದ ನಮ್ಮ ರವಿ ನಾಯಕ್ ಎಂಬವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಇನ್ನೊಬ್ಬರು ಯುವಕರಾಗಿರ್ತಕ್ಕಂಥ ಬಾಬರ್ ಪಾಷಾ ಅಂತೇಳಿ ಅವರು ಗಂಗಾವತಿ ನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರು ನಿಂತ್ಕೊಂಡಿದ್ದಾರೆ. ಅದೇ ತರನಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗಕ್ಕೆ ಇರ್ಕಲ್ಗಡ ಗ್ರಾಮದಿಂದ ನಮ್ಮ ಸಿದ್ದು ಹಿರೇಮಠ್ ಅವರು ನಿಂತಿದ್ದಾರೆ. ನನ್ನ ಕಡೆಯಿಂದ ನಾನು ಯುವಕರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ, ತಾವು ಈ ಮೂವರ ಹತ್ತಿರನೇ ಮಾತ್ರ ತಾವು ಮೆಂಬರ್ಶಿಪ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಯಾತಕ್ಕಂತ ಹೇಳಿದ್ರೆ, ಈ ಒಂದು ಯುವ ಘಟಕದ ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಬೇರೆಯವರು ಸಹಿತ ಸ್ಪರ್ಧೆ ಮಾಡಿರ್ತಾರೆ ಮತ್ತು ಮೆಂಬರ್ಶಿಪ್ಗೆ ಓಡಾಡ್ತಾರೆ. ಆದರೆ ಅವ್ರು ಯಾರ್ಯಾರು ಓಡಾಡ್ತಾ ಇದ್ದಾರಲ್ಲ, ನನ್ನ ಗ್ರೂಪ್, ಕಾಂಗ್ರೆಸ್ ಪಕ್ಷದ ನನ್ನ ಗ್ರೂಪ್ ಬಿಟ್ಟು ಯಾರ್ಯಾರು ಓಡಾಡ್ತಾ ಇದ್ದಾರೆ ಅವರು 2023ನೇ MLA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಲಾರದವರು, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿಲ್ಲ, KRPP ಪಕ್ಷಕ್ಕೆ, ರೆಡ್ಡಿ ಪಕ್ಷಕ್ಕೆ ದುಡಿದಿರ್ತಕ್ಕಂಥವ್ರು ಅವರು. ಹಾಗಾಗಿ ಅವ್ರಿಗೆ ದಯಮಾಡಿ ಬೆಂಬಲ ಕೊಡಬೇಡಿ. ಬೆಂಬಲ ನಮ್ಮ ಕಾಂಗ್ರೆಸ್ ಪಕ್ಷದ ನನ್ನ ಜೊತೆಗೆ ಇರ್ತಕ್ಕಂಥವ್ರು, ಅವರಿಗೆ ತಮ್ಮ ಬೆಂಬಲ ಕೊಡಬೇಕು. ಅವ್ರ ಹತ್ರ ಮಾತ್ರ ತಾವು ಮೆಂಬರ್ಶಿಪ್ ಆಗಬೇಕು ಅಂಥೇಳಿ ನಾನು ಕೇಳ್ಕೊತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ತಮಗೆ ಸುಳ್ಳು ಹೇಳ್ತಿರ್ತಾರೆ, ಇಕ್ಬಾಲ್ ಅನ್ಸಾರಿ ಅವರೇ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಬೇರೆಯವರು ನಿಂತಿದ್ದವರು. ದಯಮಾಡಿ ಅವ್ರ ಮಾತುಗಳಿಗೆ ತಾವು ನಂಬಲಿಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ರವಿ ನಾಯಕ್ ಎಂಬವರು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡಿದ್ದಾರೆ. ನಗರ ಘಟಕಕ್ಕೆ ನಮ್ಮ ಬಾಬರ್ ಪಾಷಾ ಅಂತ ಹೇಳಿಬಿಟ್ಟು ಅವರು ಸ್ಪರ್ಧೆ ಮಾಡಿದ್ದಾರೆ. ಗ್ರಾಮೀಣ ಘಟಕಕ್ಕೆ ನಮ್ಮ ಸಿದ್ದು ಹಿರೇಮಠ್ ಅಂತೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ. ದಯಮಾಡಿ ತಾವು ಅವ್ರ ಹತ್ರ ಮಾತ್ರ ಮೆಂಬರ್ಶಿಪ್ ಆಗಬೇಕು, ಮೆಂಬರ್ಸ್ ಆಗಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಯಾಕಂದರೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಮಗೆ ತುಂಬ ಕಳಕಳಿ ಮತ್ತು ಕಾಳಜಿ ಇರ್ತಕ್ಕಂಥವ್ರು ನಾವು. ಜನರ ಅಭಿವೃದ್ಧಿ ಮತ್ತು ಕ್ಷೇತ್ರದ ಅಭಿವೃದ್ಧಿ ಈ 2 ವಿಚಾರ ಮಾತ್ರ ನಮಗೆ ಇರ್ತದೆ ಹೊರತಾಗಿ 3ನೇ ವಿಚಾರ ನಮ್ಮ ತಲೆಯಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಪರ ಇರ್ತಕ್ಕಂಥ ಜನ, ನಮಗೆ ತಮ್ಮ ಬೆಂಬಲ ಸದಾ ಇರಲಿ ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.